ದೊಣ್ಣೆಲೆ ತಿವಿತಾಳಲ್ಲ ಇವಳು. ಯಾವ್ದಾರ ಕ್ವಾಪ ಇದ್ರೆ ಹೊಡೆದ್ಬಿಡ್ಲಿ ಆಯ್ತು. ದೊಣ್ಣೆ ತಗದೆ ಹೊಡಿತಾಳೆ ದೊಣ್ಣೆಯ. ಏನು ಇದು ಅಲ್ಲೇ ಅಲ್ಲೇ ತಿವಿತಾಳೆ, ಹಿಂದಕ್ಕೆ ತಿವಿತಾಳೆ. ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಈ 2025ರಲ್ಲಿ ಗಾರೆ ಕೆಲಸ ಮುಗಿಸಿಬಿಡ್ಬೇಕು ಅಂತ ಸಿಕ್ಕಾಬಟ್ಟೆ ಪ್ರಯತ್ನ ಪಟ್ಟರು. ಅಷ್ಟಗಳ ಮಾತ್ರ ಉಳ್ಕೊಬಿಡ್ತು. ಸ್ಟೇರ್ ಕೇಸ್ ಏನೋ ಇದು ಬಂದೈತೆ ಅದ್ರ ಕೆಳಗಡೆ, ಅಷ್ಟಗಳ ಮಾತ್ರ ಇನ್ನು ಪೆಂಡಿಂಗ್ ಕೆಲಸ ಉಳ್ಕೊಬಿಟ್ಟದ್ದು. ಇನ್ನು ಮಿಕ್ಕದೆಲ್ಲ ನೋಡಿ, ಎಲ್ಲ ಮನೆ ಮುಂದೆ ಪ್ಲ್ಯಾಟ್ಫಾರಮು ಪೂರ್ತಿ ಎಲ್ಲ ಆಯಿತು. ರಾತ್ರಿ 7 ಗಂಟೆ ಗಂಟಲು ಪಾಪ ಎಲ್ಲ ಕಷ್ಟಪಟ್ಟು ಮನೆ ಸುತ್ತನೂ ಮಾಡಿದ್ದಾರೆ, 2 ಕಡೆನೂ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರು. ಚಿಟ್ಕಿ 2 ಸೈಡು ಚಿಟ್ಕಿ ಎಲ್ಲ ಮಾಡಿದ್ರು, ಇದು ಮಾಡಿದ್ರು, ಚೆನ್ನಾಗಿ ಮಾಡವ್ರೆ. ಇದು ಬಂದು ಇಲ್ಲಿ ಬಟ್ಟೆ ಒಗೆಯೋಕ್ಕೆಲ್ಲ ಕಲ್ಲು ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಇದೊಂದು ಸೈಡ್ ಆಗೋಲ್ಲ, ಸಿಕ್ಕಾಬಟ್ಟೆ ಬಾರೆ ಇರೋದ್ರಿಂದ ಇದು ಒಂದು 50,000 ಖರ್ಚಾಯ್ತದೆ. ಇದು ಕಲ್ಲು ಕಡಿಸ್ಕೊಂಡು ರೆಡಿ ಮಾಡ್ಸೋಕ್ಕೆ ಒಂದು 50,000 ಗಂಟೆ ಖರ್ಚಾಯ್ತದೆ ಅಂದ್ಬಿಟ್ಟು ಈ ಕಡೆದ ಬಿಟ್ಬಿಟ್ಟಿನಿ. ಇಷ್ಟು ರೆಡಿ ಮಾಡವ್ರೆ. ಹಂಗೋ ಸ್ವಲ್ಪ ಅಲ್ಲಿ ಉಳುಕ್ದಂಗೆ ಐತೆ. ನೀಟಾಗಿ ಕತ್ಲೆ ಆಗೋಯ್ತಲ್ಲ, ಕತ್ಲೆ ಸರಿಯಾಗಿ ಮಾಡಿಲ್ಲ. ಮೆಟ್ಲು ಚೆನ್ನಾಗಿ ಮಾಡವ್ರೆ. ಇದಿಷ್ಟೇ ಇಷ್ಟಗಳ. ಇದಕ್ಕೆ ಏನಂತಾರೆ, ಇದಕ್ಕೆ ಈ ಡಿಸೈನ್ ಪೋಟಿ ಕೆಳಗಡೆದು ಇಷ್ಟಗಳ ಮಾತ್ರ ಉಳ್ಕೊಬಿಟ್ಟದೆ. ಇನ್ನು ಪೆಂಡಿಂಗ್ ಕೆಲಸ ಅದು ಬಿಟ್ಟರೆ ಇನ್ನು ಸಣ್ಣ ಪುಣ್ಣ ಎಲ್ಲರ ಪೈಪು ಹೋಲ್ ಮಾಡಿಬಿಟ್ಟು ಪೈಪ್ ತಗೊಂಬಂದಿರ್ತಾರಲ್ಲ ಅಲ್ಲೇ ಮೆತ್ತುವಂಥದ್ದು ಅಷ್ಟೇ. ಇನ್ನು ಉಳ್ಕೊಂಡಿರೋದು ಮೆಟ್ಲು ಎಲ್ಲ ನೀಟಾಗಿ ಬಂದವೆ. ಚುಟ್ಕಿನೂ ಅಷ್ಟೇ, ಚುಟ್ಕಿನೂ ನೀಟಾಗಿ ಮಾಡವ್ರೆ. ಚುಟ್ಕಿ ಕೆಲಸನೂ ಸದ್ಯಕ್ಕೆ ಇನ್ನು ಅವ್ರ ಪಾಪ 4 ದಿನಕ್ಕೆ ಒಂದಿನ 5 ಆಳು, ಒಂದಿನ 6 ಆಳು, ಒಂದಿನ 6 ಆಳು, ಒಂದಿನ 7 ಆಳು, ಇಷ್ಟು ಜನ ಬಂದದ್ದು. ಮಾತಾಗಿದ್ದು 21,000ಕ್ಕೆ ಕೊನೆಗೆ 22,000 ಕೊಟ್ಟಿವ್ನಿ. ಇನ್ನೂ ಉಳ್ಕೊಬಿಟ್ಟದಲ್ಲ, ಇನ್ನೊಂದು 2-3 ಸಾವಿರ ಕೊಡಬೇಕು. ಈಗ ನೀರು ಒಂದು ಮಟ್ಟ ನಿಂತಿಲ್ಲ, ಮಾಮೂಲಿ ಆ ಕಡೆ ನೀರು ಹೋಯ್ತದೆ, ಅಲ್ಲಿ ಪೈಪ್ ಕೊಟ್ಟವ್ರೆ, ಅಲ್ಲಿ ನೀರು ಹೋಗುತ್ತೆ. ಈ ಕಡೆ ವಾಟ ಕೊಟ್ಟವ್ರೆ. ಚಿಟ್ಕಿ ಫೈನಲ್ಲು. ಇದ್ರ ಮೇಲೆ ಇನ್ನೂ ಬಣ್ಣ ಹೊಡಿಯುವಂಥದ್ದು. ಇದು ಬಂದು ಮೇಲೆ ಕೈಕಾಲು ತೊಳೆಯುವಂಥದ್ದು. ಮೇಲ್ಗಡೆ ರೂಮು, ಇಲ್ಲಿ ಕೈಕಾಲು ತೊಳೆಯುವಂಥದ್ದು. ಮೇಲ್ಗಡೆ ಚಿಟ್ಕಿನೂ ಹಾಕವ್ರೆ. ಮೇಲ್ಗಡೆ ಚಿಟ್ಕಿನೂ ತೋರ್ತೀನಿ. ಇದು ಆಯಿತು. ಟ್ಯಾಂಕ್ ಮಡ್ಗಕ್ಕೆ ಅಲ್ಲೂ ಒಂದು ಸ್ವಲ್ಪ ಗಾರೆ ಮೆತ್ತಬೇಕಾಯ್ತು, ಅಲ್ಲೂ ಮೆತ್ತವ್ರೆ. ಇಲ್ಲೂ ನೀರು ತುಂಬಾಕೀನಿ. ಬೆಳಗ್ಗೆ ಇನ್ನು ನೀರು ಹಾಕಬೇಕು. ಒಂದು 8 ದಿನ ಗಂಟ ನೀರು ಹಾಕಬೇಕು ಅಲ್ಲಿಗೆ. ಸೊ ಮನೆ ಕೆಲಸ, ಗಾರೆ ಕೆಲಸ ಇನ್ನೊಂದು ದಿನದ ಮಾಡಿದ್ರೆ ಮುಗಿದೋಗುತ್ತೆ. ಕೊನೆಗೂ 26ಕ್ಕೆ ದೇಕ್ಬಿಡ್ತು. 26ಕ್ಕೆ ದೇಕ್ಬಿಡ್ತು ಮನೆ ಕೆಲಸ. 24ರಲ್ಲಿ ಸ್ಟಾರ್ಟ್ ಮಾಡಿದ್ದು, 24, 25 ಆದ್ರೂ ಕೊನೆಗೂ 26ಕ್ಕೆ ಬಿದ್ದಾಯಿತು. ಇದೆಲ್ಲ ಒಂದು ಸಮ ಮಾಡವ್ರೆ. ಇಲ್ಲಿ ಮಿಕ್ಕಿರೋ ಸ್ಟ್ಯಾಂಡು ಟೈಲ್ಸ್ ಅಣ್ಸೋಕ್ಕೆ ಬೇಕು ಅಂತ ಇಲ್ಲಿ ಗುಡಿ ಹಾಕವ್ರೆ. ಇದು ಒಂದು ಸಮ ಮಾಡವ್ರೆ. ಇಲ್ಲೋಸಿ ಜಲ್ಲಿ, ಇದು ಕಲ್ಲು ಬಟ್ಟೆ ಕುಕ್ಕಕ್ಕೆ, ಇಲ್ಲಿಗೆ ಮಡ್ಗೋಕ್ಕೆ ಅಲ್ಲಿ ಮಡ್ಗವ್ರೆ. ತಗೊಬಂದು ನೋಡಬೇಕು. ಇನ್ನು 3ನೇ ತಾರೀಕೇನೋ ಬರ್ತೀನಿ ಅಂತ ಅಂದವ್ರೆ. 3 ಅಷ್ಟೊತ್ತಿಗೆ ಇವಾಗೆಲ್ಲ ಪಾರ್ಟಿ ಕಲ್ಲು ಬೇರೆ ಒಂದು ಏನಾಯಿತು ಅಂದರೆ, ಕಿಚನ್ದು ಕಲ್ಲು ತಗೊಬಂದರು. ದಪ್ಪಗದೆ ಕಡಪ ಕಲ್ಲು, ಒಳ್ಳೆ ಇದೇನಂತಲೂ ಅಂತಾರೆ, ಇದಕ್ಕೆ ಒಳ್ಳೆ ದಪ್ಪಗೆ ಚೆನ್ನಾಗದೆ. ಮುರಿದೋಗ್ಬಿಡ್ತು. ಹಿಂಗೆ ಇನ್ನೊಂದು ಚೂರು ಇಲ್ಲಿ ಮುಡಗಬೇಕಾಯ್ತು, ಎಡೆ ಮಾಡ್ಕೊಂಡು ಮುಡಗಬೇಕಾಯ್ತೇನೋ. ಅಲ್ಲಿ ಗ್ಯಾಪು ಕುಣ್ಸಕ್ಕೆ ಹೋದ ಇಟ್ಕೆಯ ದೊಡ್ಡಕ್ಕಂತ ಮುರಿದಾಯ್ತು. ಈ ಕಲ್ಲು ಒಂದೇ ಕಲ್ಲು ಇದ್ದದ್ದು ಮುರಿದೋಗ್ಬಿಡ್ತು. ಈಗ ಇದು ವಾಪಸ್ ಮಾಡಬೇಕು. ವಾಪಸ್ ಮಾಡಿಬಿಟ್ಟು ಬೇರೆ ಕಲ್ಲು ಹೇಳೀನಿ, ನೆನ್ನೆನೇ ಆರ್ಡ್ರ್ ಕೊಟ್ಟೈತೆ. ಬೇರೆ ಕಲ್ಲು ತಗೊಬರ್ಬೇಕು. ಮುರಿದೋಯ್ತು ಅಂತ ಅಂದ್ಬಿಟ್ಟು ಇನ್ನು 1, 2, 3, 4 ಮೂಟೆ ಸಿಮೆಂಟು, ಮೇಲ್ಮೊಂದು ಮೂಟೆ ಐತೆ. 5 ಮೂಟೆ ಸಿಮೆಂಟು, 5 ಮೂಟೆ ಸಿಮೆಂಟ್ ಉಳ್ಕೊಂಡವೆ. ಒಟ್ಟು 55 ಮೂಟೆ ಸಿಮೆಂಟ್ ತರಿಸಿದ್ದು. 55 ಮೂಟೆ ನೀರು ಆಗ್ತಾಯಿದೆ ಒತ್ತರಿಂದ. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಮನೇಲಿ ಏನೋ ಸಣ್ಣ ಪುಟ್ಟ ಕೆಲಸಗಳಿವೆ, ಅವನ್ನ ಈಗ ಮುಗಿಸ್ಬಿಟ್ಟು ಆಮೇಲೆ ಕೇಳ್ತೀನಿ ನೆಕ್ಸ್ಟು ಏನೈತೆ ವರ್ಕು ಅಂತ ಅಂದ್ಬಿಟ್ಟು. 2025ರ ಕೊನೆ ವಿಡಿಯೋ ಇದು. ವಿಶೇಷ ಕೆಲವ್ರು ಹೇಳ್ತಾ ಇರ್ತಾರೆ, ಏನು ಬದಲಾಗುತ್ತೆ ಕ್ಯಾಲೆಂಡ್ರಲ್ಲಿ, ಡೇಟ್ ಬದಲಾಗುತ್ತೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಜನ, ಅದೇ ಮನೆ, ಎಕ್ಸೆಟ್ರಾ ಅವರ ಅನಿಸಿಕೆಗೆ ತಕ್ಕಂತೆ ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು. ಏನು ಹೇಳೋದಿಲ್ಲ ಜನಗಳು? ಹೊಸ ವರ್ಷ ಅಂದ್ರೇನು? ನಾನು ಹೇಳ್ತಾಳೆ ಈಗ ಹೊಸ ವರ್ಷ ಏನು ಅಂತ. ಏನಂತ? ಡೇಟ್ ಚೇಂಜ್ ಆಯ್ತದೆ, ವಾರ ಚೇಂಜ್ ಆಯ್ತದೆ, ಹಿಂಗೆ ಏನಿಲ್ಲ. ಹೊಸ ದಿನಗಳು ಬರ್ತವೆ. ನಾವು ಅನ್ಕೊಂಡಿದ್ರೆ ತಪ್ಪು. ನಾವು ಬೆಳಿತಾ ಹೊಸ ದಿನಗಳು ಬರ್ತವೆ. ಬದಲಾವಣೆ, ಅದನ್ನೇ ಹೊಸ ವರ್ಷ ಅನ್ನೋದು. ಏನು ಬದಲಾವಣೆ ಹೇಳು?
ಆಯ್ತಾ ಇರ್ತದೆ. ನಾವು ಬೆಳವಣಿಗೆ ಆಯ್ತಾ ಇದ್ದಂಗೆ ಅದು ನಮ್ಗೆ ವಯಸ್ಸಾಯ್ತಾ ಇರ್ತದೆ ಅಂತ ವಯಸ್ಸಾಯ್ತಾ ನನ್ನ ಹೆಡ್ತಿ ಅನಿಸಿಕೆ ವಯಸ್ಸಾಯ್ತಾ ಇರ್ತದೆ ಅಂತ ವರ್ಷ ಹೊಸ ಇದು ಬರ್ತಾ ಇರ್ತಾರೆ. ಹೊಸ ಅಂದ್ರೆ ಬದಲಾವಣೆ ಅಂದ್ರೆ ಬದಲಾವಣೆ ಅಂದ್ರೆ ಏನೇನಾದ್ರು ನೀನು ಹೇಳಿಲ್ವಾ? ನನ್ನ ಬದಲಾವಣೆ ನಾನು ಹೇಳ್ತೀನಿ. ನನ್ನ ಅನಿಸಿಕೆ ಬಗ್ಗೆ 2018 ಈ ಥರ ಸಿಂಗಲ್ ಆಗಿದ್ದೆ, ನೋಡ್ತಾ ಇರ್ಬೋದು. 2018 2019ಕ್ಕೆ ಈ ಮುಸುಡಿ ಕಟ್ಕೊಂಡೆ. 2019 ಈ ಮುಸುಡಿಯ ಕಟ್ಕೊಂಡದ್ದು 5ನೇ ತಿಂಗಳು 6ನೇ ತಿಂಗಳು 27ನೇ ತಾರೀಕು ಬೆಳಗಿನ ಜಾವ 5:15 ಮದುವೆ ಆಗಿದ್ದು. ಈ ಮುಸುಡಿ ಕಟ್ಕೊಂಡದ್ದು ನಾನು. ಆಮೇಲೆ 2021ಕ್ಕೆ ಇವನು ಜನನ 2021ಕ್ಕೆ 2021ಕ್ಕೆ ಇವನು ಜನನ 2023ರಲ್ಲಿ ಇದು ಈ ಮರಿ ಜನನ 2023ಕ್ಕೆ. ಆಮೇಲೆ 2024ಕ್ಕೆ ಈಗ ನೋಡ್ತಾ ಇದ್ರಲ್ಲ ವಿಡಿಯೋ ಮನೆಗೆ ಕೈ ಹಾಕೋದು ಮನೆ ಮಾಡೋಕ್ಕೆ ಅಂತ. ಮನೆ ಮಾಡಬೇಕಾದ್ರೆ ತುಂಬ ಜನ ಇನ್ನು ಮಕ್ಕಳು ಚಿಕ್ಕವು ಈಗಲೇ ಬೇಡ, ತುಂಬ ಕಷ್ಟ ಆಯ್ತದೆ ಈ ಥರ ಎಲ್ಲ ಹೇಳಿದ್ರು. ಆದರೂ ನನ್ನ ವೈಯಕ್ತಿಕ ಏನೋ ನಮ್ಮದೇ ಆದ ಒಂದು ಇದರಲ್ಲಿ ಬಂಡ ಧೈರ್ಯ ಅಂತಾರಲ್ಲ, ಆ ಉದ್ದೇಶಕ್ಕೆ ಮನೆಗೆ ಕೈ ಹಾಕ್ತೆ. ಮನೆ ಕೈ ಹಾಕೋಕ್ಕೂ ಕಾರಣ ಅಂತಂದರೆ ನಮ್ಮ ತಾಯಿ ಅವರು ಮನೆ ಮಾಡಬೇಕು ಅನ್ನೋದು ಅವ್ರ ಕನಸು. ಸುಮ್ಮನಿರಲ್ಲ, ಮನೆ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. 2021ರಲ್ಲಿ ತೀರೋಗಿದ್ದು. ಇವನು ಒಂದು 8 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ, ಹಿರಿ ಮಗ 8 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ತೀರೋದ್ರು. ಆವಾಗ ಅವರ ಕನಸನ್ನ ನನಸು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು 2024ರಲ್ಲಿ ಮನೆ ಪ್ರಾರಂಭ ಮಾಡಿದೆ, ಮನೆ ಕೆಲಸವ. ಈಗ 2024 ಆಯಿತು, 2025 ಆಯಿತು. ಈಗ ನೀವೇನು ಮೊದಲು ನೋಡೋರು ಈಗ ಗಾರೆ ಕೆಲಸದ್ದು ಅದು ಇನ್ನೊಂದು ದಿನದ ಕೆಲಸ ಉಳ್ಕೊಬಿಡ್ತು. ಅದು ನೆಕ್ಸ್ಟ್ ಈಗ 2026ಕ್ಕೆ ಮುಂದೆ ದಿನಗಳಲ್ಲಿ ಅದು ಯಾವ ಹಂತಕ್ಕೆ ಬರುತ್ತೆ ಏನೋ ಅಂತ ಅಂದ್ಬಿಟ್ಟು ತೋರ್ತೀನಿ. ಇಷ್ಟು ಲೇಟ್ ಆಗೋಕ್ಕೆ ಕಾರಣ ಅಂತ ಅಂದರೆ ಇವ್ರ ಕಡೆಯಿಂದಲೂ ಏನೋ ನಮ್ಮ ಕಡೆಯಿಂದಲೂ ಏನೋ ದುಡ್ಡು ಮಡಗಿರೋರು ಅವರೇ ಕೊಟ್ಟಿಲ್ಲ. ದುಡ್ಡು ಇಲ್ಲದವ್ರು ಎಲ್ಲಪ್ಪ ತಂದ್ಕೊಟ್ಟಾರು. ಏನು ಹೇಳ್ತಾ ಇರೋದು ಏನು ಕೊಡ್ತಾ ಇಲ್ಲ. ಮುಚ್ಚೆ ನಾನು ಒಂದು ಮಾತಾಡಿದ್ರೆ ಈ ಬಡ್ಡಿ 16 ಮಾತಾಡ್ತಾಳೆ. ಆಡ್ಬಾರ್ದು ಮಾತಾ ವಿಡಿಯೋದಲ್ಲೆಲ್ಲ ಹೇಳೋದಕ್ಕೆ ಸಮಾಧಾನವಾಗಿ ಕೇಳಬೇಕು ಏನು ಹೇಳಕ್ ಬತ್ತಾವನಿ, ನಾನೇನು ಹೇಳಕ್ ಬತ್ತಾವನಿ ಅಂತ. ಅಂದ್ರೆ ಸಪೋರ್ಟ್ ಇಲ್ಲದೆ ಸ್ಟ್ಯಾಂಡರ್ಡ್ ಆಗಿ ಬೆಳೀತಾ ಇರೋ ಸಕ್ರನಾಡ್ ಕೆಂಪ ಅಂತ ಹೇಳಕ್ ಬತ್ತಾ ಇರೋದು. ನಾಕಾಣಿ ಯಾರ ಕಡೆ ಸಪೋರ್ಟು ಇಲ್ಲದೆ ಸಿಂಗಲ್ ಸಿಂಹ ಅಂತ ಹೇಳಕ್ ಬತ್ತಾ ಇರೋದು. ಅದೇ ಕಲೆ ಬಡ್ಡಿ ಈ ಸಪೋರ್ಟು ಅಂದ್ರೆ ಅದೇ ಇದು ನಾನೇ ಇದನ್ನೇ ಹೇಳ್ತಾ ಇರೋದು. 10 ರೂಪಾಯಿ ಸಪೋರ್ಟು ಯಾರ ಕಡೆಯಿಂದಲೂ ಇಲ್ಲದೆ ಸಿಂಗಲ್ ಆಗಿ ಜವಾಬ್ದಾರಿ ತಗೊಂಡು ಜೀವನ ಮಾಡ್ಕೊಂಡು ನಾನು ಒಂದು ಕಡೆ ಸೋಷಿಯಲ್ ಮೀಡಿಯಾ, ಇನ್ನೊಂದು ಕಡೆ ವ್ಯವಹಾರ, ಅದೇ ವ್ಯವಸಾಯ, ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಷ್ಟಕ್ಕೆಲ್ಲ ಕಾರಣ ಈ ವಿಡಿಯೋ ನೋಡ್ತಾ ಇರೋ ನೀವು. ಒಂದು ರೀಲ್ಸಲ್ಲಿ ನಮ್ಮನ್ನು ಜನ ಮೆಚ್ಚುಗೆ, ಒಂದು ಪ್ರೀತಿ ಸಂಪಾದನೆ, ಅದ್ರ ಜೊತೆಗೆ ಇಷ್ಟೋ ಒಂದು ನಾಕಾಣಿ ಸಂಪಾದನೆ, ಆ ಬೆಂಬಲ, ಆ ಸಪೋರ್ಟು, ಆ ಪ್ರೀತಿ, ಇಷ್ಟಕ್ಕೆಲ್ಲ ನನ್ನ ಒಬ್ಬ ಸಿಂಗಲ್ಲಾಗಿ ಇಷ್ಟೆಲ್ಲ ಒಂದು ವ್ಯವಹಾರ ಮಾಡೋಕ್ಕೆ ಧೈರ್ಯ ತುಂಬಿದ್ದು ಇನ್ಯಾರೂ ತುಂಬಿಲ್ಲ ನೀವು ಅಂತ ನಾನು ಓಪನಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಅಂದರೆ ಯಾರ ಬೆಂಬಲನೂ ಇಲ್ಲದೆ, ಯಾರ ಸಪೋರ್ಟು ಇಲ್ಲದೆ ಒಬ್ಬ ಇಷ್ಟು ಏನೋ ಒಂದು ಸಣ್ಣ ಮಟ್ಟದಲ್ಲಿ ಏನೋ ಸಾಧನೆ ಮಾಡ್ಕೊ ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಬಂದೆ. ಅಷ್ಟೊತ್ತಿಗೆ ಇದು ಏನೋ ಅರ್ಥ ಗೊತ್ತಿಲ್ವಲ್ಲ, ಜೀವನ ಗೊತ್ತಿಲ್ವಲ್ಲ, ಅಚ್ಚ ಅಂದ್ಬಿಡ್ತಾಳೆ. ಅದು ಸಪೋರ್ಟ್ ಇಲ್ಲ ಯಾರವೇ ನಂಗೆ ಅಂತ ಅದೇ ಹೇಳ್ಬಿಡು. ಇನ್ನೇನೊಂದು ನಿನ್ನ ಅರ್ಥ ಏನು ಸಪೋರ್ಟು ಅಂದ್ರೆ ನಿನ್ನ ಅರ್ಥ ಏನು? ಕ್ಯಾ ಬೋಲ್ ರೇ ತುಮೇ ಮಾಡಿಲ್ಲ ಅಂತ ತಿಳ್ಕೊತಾರೆ. ಯಾರು ಆಯ್ತು ಏನ್ ಮಾಡಿದಾರ? ಆಯ್ತು ಮಾಡಿದಾರ? ಯಾರ ಯಾಕೆ ಎಲ್ಲ ಮಾಡಿದಾರ ಅಂತ ಕೇಳ್ದೆ. ನಿಮ್ಮ ಮಾವ ಬಂದ್ ಗೆದಿಲ್ವಾ? ಏಮೇ ಮಾಡಿರೋದ? ನಾನ್ ಹೇಳ್ತಾ ಇರೋ ಪ್ಯಾಟ್ರನ್ನೇ ಬೇರೆ, ನಾನ್ ಹೇಳ್ತಾ ಇರೋದೇ ಬೇರೆ, ಇವಳು ಹೇಳ್ತಾ ಇಲ್ಲಿ ದುಡ್ಡು ಅಂದ್ರೆ ಬೇರೆ ಲೆಕ್ಕಾಚಾರ, ಸಪೋರ್ಟ್ ಅಂದ್ರೆ ಬೇರೆ ಲೆಕ್ಕಾಚಾರ. ನೀನ್ ಎರಡ್ನು ಒಂದೇ ಮಾಡಕ್ ಹೋಗ್ಬೇಡ. ಪೈಸಾ ಇವತ್ತೇನೇ ಮಾಡ್ಬೇಕಂದ್ರೆ ಪೈಸಾ ಬೇಕಲ್ಲೇ. ಪೈಸಾ ಇಲ್ದೆ ಏನೋ ಆಯ್ತಿಲ್ಲ. ನಾನ್ ಕಳ್ತನ ಮಾಡುವಂತ ಅನ್ನ ನೀನ್ ಹೇಳ ಲೆಕ್ಕಾಚಾರ ಏನು
ಸೆನ್ಸು ಜೀವನದ ಸೆನ್ಸ್ ಇರ್ಬೇಕಂತೆ. ನಾನು ಯಾವ ಅರ್ಥದಿಂದ ಹೇಳ್ತಾವನಿ ಏನ್ ಹೇಳ್ತಾವನಿ ಕೊಡ್ಲಿಲ್ಲ ಅಂತಲ್ಲ, ನೀನು ಟಾಪಿಕ್ ಬೇರೆ ಇನ್ನು ಸಪೋರ್ಟ್ ಮಾಡಿಲ್ಲ ಅಂತ ತಕೋ. ಕೊಡ್ಲಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಸಪೋರ್ಟ್ ಇಲ್ಲ, ಒಂದು ಯಾರ ಬೆಂಬಲ ಇಲ್ಲದೆ. ಬೆಂಬಲ ಕೆಲವ್ರಿಗೆ ತುಂಬಾ ಸಪೋರ್ಟ್ ಇರ್ತಾರೆ, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಮಾವ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ರಿಲೇಷನು, ಫ್ರೆಂಡ್ಸು, ಎವ್ರಿಥಿಂಗ್ ಯಾರೇ ಆಗಿರ್ಬೋದು ಒಂದು ಬೆಂಬಲ. ಮಗ ನಾನಿದ್ದೀನಿ, ನಾವಿವೆ, ಅಣ್ಣ ತಮ್ಮ ಯಾರ್ಯಾರು ನಾವಿವೆ ಅನ್ನೋ ಒಂದು ಬೆಂಬಲ ಇರುತ್ತೆ. ಬಟ್ ಹಂಗೆ ಅಂದ್ರೆ ನಾನು ಏನು ಹೇಳ್ತಾವ್ನಿ ಅಂತ ಅವಳಿಗೆ ಅರ್ಥ ಆಗಲ್ಲ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಜೀವನ ಕಷ್ಟದಿಂದ ನೊಂದಿ ಬೆಂದಿ ಬೆಳೀತಾ ಇರೋ ಒಂದು ಹಂತಕ್ಕೆ ಬಂದಿರೋರಿಗೆ ನನ್ನ ಮಾತುಗಳು ಪ್ರತಿಯೊಂದು ಅರ್ಥ ಆಗುತ್ತೆ. ಬಟ್ ಅವಳಿಗೆ ಇನ್ನು ಅವಳಿಗೆ ಸಾಂಬಾರೇ ಮಾಡೋಕ್ಕೆ ಬರೀಕಿಲ್ಲ ಸರಿಯಾಗಿ, ಅವಳಿಗೇನು ಅರ್ಥ ಆಗೋದು. ಇರಲಿ ಹಿಂಗೆ ಹೆಂಗೋ ಒಂದು ಹಂತಕ್ಕೆ 2025 ಯೂಟ್ಯೂಬು ವಿಡಿಯೋ ಇದು ನನ್ನ ಅಚೀವ್ಮೆಂಟು. ಅಂದರೆ ನನ್ನ ಬದಲಾವಣೆ, ನನಗೆ ಆದಂಥ ಬದಲಾವಣೆ ಇಯರ್ ಟು ಇಯರ್. ಏಕೆಂತಂದರೆ ಅದೇ ಕೆಲವರು ಜೀವನದಲ್ಲಿ ಹಂಗೆ ಈಗ ಏನೋ ಬದಲಾವಣೆ ಇಲ್ಲ ಅಂತಾರೆ. ನನ್ನ ಜೀವನದಲ್ಲಿ ಆದಂಥ ಬದಲಾವಣೆ ನಾನು ಇಷ್ಟು ಏನು ಹೇಳಿದೆ ಅಷ್ಟು. ಧನ್ಯವಾದಗಳು. ಇನ್ನು ಇವತ್ತು ಇಯರ್ ಎಂಡು ಯಾರ್ಯಾರು ಎಲ್ಲೆಲ್ಲಿ ಪಾರ್ಟಿ ಮಾಡ್ತಾ ಇದ್ದೀರಾ, ಯಾವ್ಯಾವ ಕಡೆ ಹೋಗ್ತಾ ಇದ್ದೀರಾ, ಎಲ್ಲೆಲ್ಲಿ ಪಾರ್ಟಿ ಅರೇಂಜ್ಮೆಂಟ್ ಮಾಡಿಸಿದ್ದೀರಾ, ಎಷ್ಟೆಷ್ಟು ಜನ ಫ್ರೆಂಡ್ಸು ಸೇರ್ಕೊತಾ ಇದ್ದೀರಾ, ಯಾವ್ಯಾವ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ, ಆಲ್ವೇಸ್ ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಪಾರ್ಟಿ ಮಾಡೋಕ್ಕೆ. ನೀವೆಲ್ಲೆಲ್ಲಿ ಇವತ್ತು ಚಿತಾಲ್ ಪತಾಲ್ ಪಾರ್ಟಿಗಳ ಮಾಡ್ತಾ ಇದ್ದೀರಾ ಕಾಮೆಂಟ್ ಹಾಕಿ. ನಾನು ಕೂಡ ಇವತ್ತು ಹೋಗ್ತಾ ಇದ್ದೀನಿ. ಖಂಡಿತ ನಿಮಗೆ ಲಾಕ್ಸ್ ಮುಖಾಂತರನೋ ಇಲ್ಲ ವಿಡಿಯೋ ಮುಖಾಂತರನೋ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಖಂಡಿತ ಗೊತ್ತಾಗುತ್ತೆ, ರೀಲ್ಸ್ ಮುಖಾಂತರ ಗೊತ್ತಾಗುತ್ತೆ. ಒಳ್ಳೆ ಎಂಜಾಯ್ ಮಾಡಿ. ಪ್ರತಿ ಅಂದರೆ ಮಾಮೂಲಿ ಡೇಟೇ ಬದಲಾಗೋದು, ಡೇಟ್ ಬದಲಾದ್ರೂ ಇಂಥ ವರ್ಷ ಹಿಂಗೆ ಈಗ ಹೇಳಿದ್ನಲ್ಲ, ಹಿಂಗೆ ನಮ್ಮ ಮಗ 2021, ಒಬ್ಬ 23, ಹಿಂಗೆ 19ರಲ್ಲಿ ಮದುವೆ ಆಯಿತು, ಹಿಂಗೆ 24ರಲ್ಲಿ ಒಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆಗಿದ್ದು. ಹಿಂಗೆ ಇಯರ್ ಟು ಇಯರು ಬದಲಾವಣೆ ಅಂತಂದರೆ ಅದು ನನ್ನ ಜೀವನದಲ್ಲಿ 19 ಶುರುವಾಗಿ ಈಗ 2006ಗೆ ಕಮಿಂಗ್ ಟು ಬರ್ತಾ ಇದೆ. ಮುಂದೆ ನೋಡೋಣ, ಮುಂದೆ ಏನು ಬದಲಾವಣೆ ಅದನ್ನು ಖಂಡಿತ ನಿಮಗೆ ತಿಳಿಸ್ತೀನಿ. ನಾನು ಹೆಡ್ತಿ ನನ್ನ ಇಷ್ಟು ಸಾಧನೆಗೆ ತಾಡ್ಲೆ ಓ ಮರ್ತ್ಕೊಬಿಟ್ಟಿದೆ ಕಲೈ. ನಾನು ಹೆಡ್ತಿ ಇಷ್ಟಕ್ಕೆಲ್ಲ ಕಾರಣ 3 ಹೊತ್ತು ಅಡುಗೆ ಮಾಡಿ ಇಕ್ತಾವಳೆ, ಬಟ್ಟೆ ಒಗಿತಾವಳೆ. ನಾನು ಹೆಡ್ತಿ ಇಷ್ಟಕ್ಕೆಲ್ಲ ಕಾರಣ 2 ವರ್ಷ ನಾನೇ ಬೇಯಿಸ್ಕೊ ತಿಂದೀವ್ನಿ. ಮೇ 2 ವರ್ಷ ನಾನೇ ಬೇಯಿಸ್ಕೊ ತಿಂದೀವ್ನಿ ನಮ್ಮ ತಾಯಿ ತೀರೋದಾಗ. ನಾನು ಹೆಡ್ತಿ ಸಾಧನೆ ನನ್ನ ಹೆಡ್ತಿಯಿಂದ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಕಲೆ. ಸಾಕ್ಲೆ ಹೊಗಳ್ದೆ ಸಾಕಾ? ಓ ಆಯ್ತು ಬಿಡ್ಲೆ. ಮತ್ತೊಮ್ಮೆ ಮೊಗದೊಮ್ಮೆ ನನ್ನೆಲ್ಲ ಪ್ರೀತಿಯ ಒಂದು ರೀಲ್ಸ್ ನೋಡುವಂಥ ವ್ಯೂವರ್ಗೆ ಆಗಲಿ, ಫ್ಯಾಮಿಲಿಗೆ ಆಗಲಿ, ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಆಗಲಿ, ಪ್ರತಿಯೊಬ್ಬರಿಗೂ ನನ್ನ ಈ ಹಂತಕ್ಕೆ ನನ್ನನ್ನು ಬೆಳೆಸಿದಂಥ ಫಾಲೋವರ್ಸ್. ಯಾಕೆಂತಂದರೆ ಒಂದು 5 ಲಕ್ಷ ಪ್ಲಸ್ ಸಮಥಿಂಗು ಫೇಸ್ಬುಕ್ಕು ಫಾಲೋವರ್ಸು, 3 ಲಕ್ಷ ಪ್ಲಸ್ಸು ಇನ್ಸ್ಟಾಗ್ರಾಮ್ ಫಾಲೋವರ್ಸು, ಮತ್ತು ಒಂದು 80,000 ಪ್ಲಸ್ಸು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು. ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ತುಂಬ ಹೃದಯದ ಧನ್ಯವಾದಗಳ ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ. ಧನ್ಯವಾದಗಳು. ಸಾಕು, ಮನುಷ್ಯನಿಗೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದಂತೆ. ನಾನು ಯಾವುದೇ ಒಂದು ವಿಡಿಯೋ ಹಾಕಬೇಕು ಅಂತಂದ್ರೆ ಇದು ಓಡಲಿ, ಇದು ಮಿಲಿಯನ್ ಓಡಲಿ ಅಂತ ಏನು ಹಾಕಲ್ಲ. ನನ್ನ ಖುಷಿಗೆ, ನನ್ನ ವಿಡಿಯೋ ನ್ಯಾಚುರಲ್ ಆಗಿರ್ತವೆ ಅಂತ ಇಷ್ಟಪಡೋರು ಖುಷಿಗೆ ನಾನು ವಿಡಿಯೋ ಹಾಕ್ತೀನಿ. ಅದು ಓಡ್ಬೋದು, ಓಡದೇ ಇರ್ಬೋದು. ಬಟ್ ಹೆಂಗೋ ಒಟ್ಟಿನಲ್ಲೇ ಇದೊಂದು ಉದ್ಯೋಗ ಆರಂಭ ಕಲಿಯಲಾಗಿ ನಿಮ್ಮೆಲ್ಲರಿಗೂ ನಾನು ಚಿರಪರಿಚಿತ ಆಗಿರೋದು ಸಕ್ಕರೆ ನಾಡು ಕೆಂಪ ಅಂತ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಆರೈಕೆಗೆ, ನಿಮ್ಮೆಲ್ಲರ ಕಾಳಜಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಿ ನಿಮ್ಮ ಸಕ್ಕರೆ ನಾಡು ಕೆಂಪ. ದೊಣ್ಣೆಲೆ ತಿವಿತಾಳಲ್ಲ ಇವಳು, ಯಾವ್ದಾರ ಕೋಪ ಇದ್ರೆ ಹೊಡೆದ್ಬಿಡ್ಲಿ ಆಯ್ತು. ದೊಣ್ಣೆ ತಗದೆ ಹೊಡಿತಾಳೆ ದೊಣ್ಣೆಯ. ಏನು ಇದು ಅಲ್ಲೇ ತಿವಿತಾಳೆ, ಹಿಂದಕ್ಕೆ ತಿವಿತಾಳೆ. ಈಗ ನಾನು ಹೆಂಗಿದ್ರು ಪಾರ್ಟಿ ಮಾಡಕ್ ಹೋಯ್ತಾನಿಲ್ಲ, ಅದಕ್ಕೆ ಬಾಡಿಗೆ ಹೇಳಿವ್ನಿ. ಚೆನ್ನಾಗಿ ಬೇಯಿಸ್ಕೊಂಡಿ ಐಕ್ಳು ತಿನ್ನುವಷ್ಟು, 2 ನಿನಗೆ ತಿನ್ನುವಷ್ಟು, ನಾನು ಅಪ್ಪಂಗೆ ತಿನ್ನುವಷ್ಟು, ಎಲ್ಲ ಆಗುವಷ್ಟು ತಿನ್ನುವಷ್ಟು ತಿಂದಾಕ್ಬಿಡಿ. ಎಷ್ಟು ಕೆಜಿ ಹೇಳಿದಿ? ಅರ್ಧ ಕೆಜಿ.
ಯಾ ಮುಳ್ಗಟ್ಕ ಅರ್ಧ ಕೆಜಿ ನೆನ್ನೆ ತಾನೆ 3 kg ತಿಂದಿಲ್ವಾ? ನೆನ್ನೆ ತಾನೆ 3 kg ಏನು 2 ಕೆಜಿ ಹೇಳಿರೋ ನಂಗೆ ಎಷ್ಟು ಬೇಕಷ್ಟು ತಿನ್ಕೊಳ್ಳಿ. ನೆನ್ನೆ ತಾನೆ 3 kg ತಗೊಂಬಂದಿನಿ ಕಣ, ಸಾಕು ತಿನ್ನು, ಏನು ಇಲ್ಲ, ಅದನ್ನೇ ಮಾಡ್ಕೊಂಡಿ ಸಂದಗೆ ಸ್ನಾನ ಮಾಡ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗು. ನಾನು ನೆನ್ನೆ ಹಚ್ಚಿವ್ನಿ ಕಣ.